ಗುಂಡ. ಅವನು ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ ನಲ್ಲಿ ನೂರಾರು ಜನ ವಿದ್ಯಾರ್ಥಿನಿಯರು ಲೆಕ್ಚರರ್ಸ್ ಓಡಾಡ್ತಾ ಇರುವಂತಹ ಆ ಮೈದಾನದಲ್ಲಿ ಆ ಹುಡುಗಿಗೆ ನೇಹಾ ಹಿರೇಮಠಿಗೆ 27 ಬಾರಿ ಚಾಕು ಹಾಕಿ ಅಲ್ಲೇ ಕೊಂದು ಹಾಕೊಂಡ್ರಿ. ಇದೇನಾ ಪ್ರೀತಿ? ಹೌದು, ಮದುವೆ ಇಲ್ಲ ಅಂತಂದ ಕೂಡ ಆಯ್ತು, ಕನ್ವಿನ್ಸ್ ಮಾಡು, ಅಪ್ಪ ಅಮ್ಮನಿಗೆ ಹೋಗಿ ಹೇಳು. ಆದ್ರೆ ಕೊಲ್ಲೋ ಸಂಸ್ಕೃತಿ ಎಲ್ಲಿದ್ದು? ಯಾಕೆ ಚಾಕು ಹಾಕಿದ್ರೆ 27 ಬಾರಿ ಹಾಡು ಹಗಲೇ 4 ಗಂಟೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಆ ಎಳೆಯ ಹುಡುಗಿನ ಬದುಕಿ ಬಾಳಿ ಆನಂದವಾಗಿರುವಂತಹ ಆ ಎಳೆಯ ಹುಡುಗಿನ ಒಂದು ಹಾಕುತ್ತಾರೆ ಅಂತನ್ನುವಂತ ಆ ಮಾನಸಿಕತೆ ಅರ್ಥ ಮಾಡಿಕೊಂಡು ನಾವು ಶ್ರೀರಾಮ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ನೇಹಾ ಹಿರೇಮಠ್ ಅಂತ ಆ ಹುಡುಗಿಯನ್ನು ಕೊಲೆ ಮಾಡುವಂತಹ ಮಾನಸಿಕತೆಯನ್ನು ತಡಿಲೇಬೇಕು. ಅವತ್ತೇ ನಿರ್ಧಾರ ಮಾಡಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಸಹಾಯವಾಣಿ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದೀವಿ. ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ಮನೆಗೆ ಬಂದು ಭೇಟಿ ಕೊಟ್ಟರು. ಆ ನೇಹಾ ಹಿರೇಮಠ ಮನೆಗೆ ಸಾಂತ್ವನ ಹೇಳುವುದು. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಹೋದರು. ಅವರು ಏನ್ ಹೇಳಿದ್ರು? 3 ತಿಂಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ನೇಹಾ ಹಿರೇಮಠನ ಕೊಲೆಗಡಕನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು 2 ವರ್ಷ ಆಯ್ತು, ಇನ್ನೂ ಶಿಕ್ಷೆ ಆಗಿಲ್ಲ. 2 ವರ್ಷ ಆಯ್ತು. ಮಾಜಿ ಮುಖ್ಯಮಂತ್ರಿಗಳು ಬುರ್ಡೆ ಯಾಕೆ ಶಿಕ್ಷೆ ಆಗಿಲ್ಲ? 2 ವರ್ಷ ಆಯ್ತಲ್ಲ. ಅವನು ಜೈಲಿನಲ್ಲಿದ್ದಾನೆ. ಹುಬ್ಬಳ್ಳಿ ಧಾರವಾಡದ ಸಬ್ ಜೈಲಿನಲ್ಲಿದ್ದಾನೆ. ಆನಂದವಾಗಿ ಫೋನ್ ನಲ್ಲಿ ತನ್ನ ಮನೆಯವರ ಜೊತೆಗೆ ತಮ್ಮ ಗೆಳೆಯರ ಜೊತೆಗೆ ಮಾತನಾಡ್ತಾ ಇದ್ದಾನೆ. ಅವತ್ತೇ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮಾಜ, ಮುಲ್ಲಾ ಮೌಲ್ವಿಗಳು, ಜಮಾತದವರು ಒಂದು ಮೆರವಣಿಗೆ ತೆಗೆದು ದೊಡ್ಡ ತೆರವುದು ನಾವು ಖಂಡಿಸ್ತಾ ಇದ್ದೀವಿ, ಇದು ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿ ಮೆರವಣಿಗೆ ಮಾಡಿದಾಗ ಒಬ್ಬರು ಮಾತಾಡ್ತಾ ಹೇಳಿದ್ರು, ಆ ನೇಹಾ ಹಿರೇಮಠ್ ಕೊಂದಂತ ಮುಸ್ಲಿಮರಿಗೆ ನಾವು ಯಾವುದೇ ವಕಾಲತ್ತು, ಯಾವುದೇ ರೀತಿಯ ಜಾಮೀನು ತಗೊಳಕ್ಕೆ ನಾವು ವಕೀಲರು, ಮುಸ್ಲಿಂ ವಕೀಲರಿಗೆ ಅಲೋ ಮಾಡೋದಿಲ್ಲ ಅಂತ ಹೇಳಿದಂಥವ್ರು ಇವತ್ತು ಬೆಳಗಾವಿಯಿಂದ 2 ಮುಸ್ಲಿಂ ವಕೀಲರು 5 ಬಾರಿ ಅವನಿಗೆ ಜಾಮೀನಿಗೋಸ್ಕರ ಹೈಕೋರ್ಟ್ ನಲ್ಲಿ ಹಾಕಿದ್ರು. ಅಂದ್ರೆ ಹೇಗೆ ಇವರ ನಾಟಕಗಳು ಯಾವ ರೀತಿಯ ಇದ್ದಾವೆ ಅಂತನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಮೊದಲೇ ಬಾರಿ ಕೊಟ್ಟಾಗ, 2ನೇ ಬಾರಿ ಕೊಟ್ಟಾಗ ಏನು ಗಲಾಟೆ, ಗಲಭೆ, ಗೊಂದಲ ಏನೂ ಆಗಿಲ್ಲ. ಇಲ್ಲಿ ಹುಕ್ಕೇರಿಯಲ್ಲಿ ಯಾಕೆ ಏನ್ ಗದ್ದಲ ಆಗುತ್ತೆ, ಏನ್ ಗೊಂದಲ ಆಗುತ್ತೆ? ಯಾಕೆ ನೀವು ಇವತ್ತು ನಮ್ಮನ್ನ ಪಡಿತಾ ಇದ್ದೀರಿ? ದಯವಿಟ್ಟು ಇಲ್ಲಿ ಬಂದಂತಹ ಎಲ್ಲ ನಾನು ಮಹಿಳೆಯರಿಗೆ, ನಮ್ಮ ತಾಯಂದರಿಗೆ, ಅಕ್ಕಂದರಿಗೆ ನಾನು ಹೇಳೋದು, ದಯವಿಟ್ಟು ಕ್ಷಮಿಸಬೇಕು. ಈ ಸರ್ಕಾರದಿಂದ, ಈ ಪೊಲೀಸ್ ಇಲಾಖೆಯಿಂದ ನಿಮಗೆ ಇವತ್ತು ತ್ರಿಶೂಲ್ ಕೊಡಕ್ಕೆ ಆಗ್ತಾ ಇಲ್ಲ. ನಮಗೆ ಇವತ್ತು ಬ್ಯಾನ್ ಮಾಡಿದ್ರು. ಆದ್ರೆ ಇದೇ ಲಕ್ಷ್ಮಿಯ ಗುಡಿಯ ಆವರಣದಲ್ಲಿ ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟ್ಗೆ ಹಾಕಿ ತ್ರಿಶೂಲ್ ಆಯುಧ ಅಲ್ಲ, ಮಹಿಳೆಯರ ಸುರಕ್ಷತೆಗೋಸ್ಕರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಗೋಸ್ಕರ ನಾವು ಅವರ ಧೈರ್ಯ, ಸ್ಥೈರ್ಯ, ಅವರಿಗೊಂದು ವಿಶ್ವಾಸ ಮೂಡಿಸೋಗೋಸ್ಕರ ಕೊಡ್ತಾ ಇರುವಂತಹ ಒಂದು ಸಾಂಕೇತಿಕವಾದಂತಹ ಈ ತ್ರಿಶೂಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೈಕೋರ್ಟ್ಗೆ ಹಾಕಿ, ಹೈಕೋರ್ಟ್ ಮೂಲಕ ಆರ್ಡರ್ ತಂದು ನಿಮ್ಮ ಮನೆಯ ತ್ರಿಶೂಲ್ ತಲುಪಿಸ್ತೀವಿ ಅಂತ ಹುಕ್ಕೇರಿ ಪ್ರತಿಯೊಂದು ಮನೆಯಲ್ಲಿ ಒಂದು ತ್ರಿಶೂಲ್ ತರಿಸ ಯಾವ ಅಪ್ಪ ಬರ್ತಾವ ನೋಡೋಣ.
ಹೇಗೆ ಕಡಿತಾರೆ ನೋಡೋಣ. ಕೋರ್ಟ್ನಿಂದನೇ ತರ್ತೀವಿ. ಕೋರ್ಟ್ ನಮ್ಮ ಪರವಾಗಿದೆ, ನ್ಯಾಯದ ಪರವಾಗಿದೆ. ಇವತ್ತು ಆ ತ್ರಿಶೂಲು ಹೇಗಿದೆ ಅಂತಂದ್ರೆ ಹಿಡಿಕೆ ಹ್ಯಾಂಡ್ ಅದು ಬಿಟ್ಟು ಮೇಲ್ಗಡೆಗೆ 3 ಇಂಚ್ ಮಾತ್ರ ಇದೆ. ಅದು 6 ಇಂಚ್ ಇದ್ರೆ ಆಯುಧ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಹಿಡ್ಕೊಂಡು ಓಡಾಡಂಗಿಲ್ಲ, ಹಂಚಂಗಿಲ್ಲ. ಆದ್ರೆ ಇದು ಆಯುಧ ಅಲ್ಲ. ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಆದ್ರೆ ನಾವು ಬಿಡ್ಲಿಲ್ಲ, ಬಿಡುವುದೂ ಇಲ್ಲ. ನಾವು ಮಾಡೇ ಮಾಡ್ತೀವಿ.